ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನವರಾತ್ರಿಯ 7ನೇ ದಿನವನ್ನ ಸಪ್ತಮಿಯ ದಿನವೆಂದು ಪೂಜಿಸಲಾಗುತ್ತೆ. ನವರಾತ್ರಿಯಲ್ಲಿ ಸಪ್ತಮಿಯ ತಿಥಿಯನ್ನು ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗುತ್ತೆ. ಈ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಹಾಗೆ ದೇವಿಯ ಮೂರ್ತಿಯನ್ನ ಇಟ್ಟಿದ್ದಾರಲ್ಲ, ಅದಕ್ಕೆ ಆರೆಂಜ್ ಕಲರ್ ಸ್ಯಾರಿ ಅಂದ್ರೆ ಕಿತ್ತಳೆ ಬಣ್ಣದ ಸ್ಯಾರಿಯನ್ನ ಉಡಿಸ್ತಾರೆ. ಹಾಗೆ ಪ್ರತಿಯೊಬ್ಬರು ಕೂಡ ಕಿತ್ತಳೆ ಬಣ್ಣದ ಸ್ಯಾರಿಯನ್ನ ಉಟ್ಕೊಂಡ್ ಬಂದಿರ್ತಾರೆ. ಈ ರೂಪದಲ್ಲಿ ಆಕೆಯ ಬಣ್ಣ ಕಪ್ಪಾಗಿದ್ದು, ಕೆದರಿದ ನೀಳವಾದ ಕೂದಲು, ಹೊರಬಂದ ನ್ಯಾಲಿಗೆ, 4 ಕೈಗಳಲ್ಲಿ ಬಲಗೈಯಲ್ಲಿ ಕತ್ತಿ ಮತ್ತು ದೀಪವನ್ನು ಹಿಡಿದಿದ್ದರೆ, ಎಡಗೈಗಳು ಮುದ್ರೆಯ ರೂಪದಲ್ಲಿದ್ದು ಅಭಯವನ್ನ ಸೂಚಿಸುತ್ತೆ. ಹಾಗೆ ಮಾತೆಯ ಕಾಳರಾತ್ರಿ ಅವತಾರ ನಮ್ಮ ಮನಸ್ಸಿನ ಕರಾಳ ರಾಕ್ಷಸನನ್ನು ಬೆನ್ನಟ್ಟಬೇಕು ಅನ್ನೋದಾಗಿರುತ್ತೆ. ಅದನ್ನು ಶುದ್ಧಗೊಳಿಸುವ ಉದ್ದೇಶವನ್ನ ನಾವು ಸರಿಪಡಿಸಿಕೊಳ್ಬೇಕು. ನಮ್ಮ ಮನಸ್ಸನ್ನ ಅವಳು ನೀಡುವ ಸಂತೋಷದ ಪ್ರಭಾವ ಅರಿತುಕೊಳ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಹಾಗೆ ಇವತ್ತು ಕೂಡ ಎಂದಿನಂತೆ ರಂಗಪೂಜೆ, ಹಾಗೆ ಆವರಣ ಉತ್ಸವ, ಹಾಗೆ ಉಯ್ಯಾಲೆ ಉತ್ಸವ ಪ್ರತಿಯೊಂದು ಕೂಡ ನಡೀತಾ ಇದೆ. ಕುಂಕುಮಾರ್ಚನೆ, ಲಲಿತ ಸಹಸ್ರನಾಮ, ದೇವಿಯ ನಾಮಗಳು ಪ್ರತಿಯೊಂದು ಕೂಡ ಎಂದಿನಂತೆ ನಡೆಯುತ್ತಿದೆ. ಹಾಗೆ ಶ್ರೀ ಶಕ್ತಿ ಪಾರ್ವತಿ ಅಮ್ಮನವರಿಗೆ ಇವತ್ತು ಏಲಕ್ಕಿಯಿಂದ ಅಲಂಕಾರವನ್ನ ಮಾಡಿದ್ದಾರೆ. ತುಂಬಾನೇ ಅದ್ಭುತವಾದ ಅಲಂಕಾರ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅನ್ಬೋದು. ಪ್ರತಿಯೊಂದು ಅಲಂಕಾರನೂ ಕೂಡ ಹೀಗೆ ಇರುತ್ತೆ. ತುಂಬಾ ಬೇರೆ ಬೇರೆ ರೀತಿಯ ಬಣ್ಣ ಅಥವಾ ಬೇರೆ ಬೇರೆ ರೀತಿಯ ವಸ್ತುಗಳಿಂದ ಅಲಂಕಾರವನ್ನ ಮಾಡ್ತಾರೆ. ರಂಗಪೂಜೆ ನೆರವೇರ್ತಾ ಇದೆ ಅಂತ ಹೇಳ್ಬಹುದು. ಇದೆಲ್ಲ ಆಗ್ತಿದ್ದಂಗೆ ಆವರಣ ಉತ್ಸವವನ್ನ ಮಾಡ್ತಾರೆ. ಇದಾದ ತಕ್ಷಣ ಉಯ್ಯಾಲೆ ಉತ್ಸವವನ್ನ ಮಾಡ್ತಾರೆ. ಹಾಗೆ ನವರಾತ್ರಿ 7ನೇ ದಿನವನ್ನ ಸಪ್ತಮಿಯ ದಿನ ಅಂತ ಕೂಡ ಕರೆಯೋದಿದೆ. ಉಯ್ಯಾಲೆ ಉತ್ಸವವನ್ನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ದೇವಸ್ಥಾನದೊಳಗಡೆ ಕಾಲಿಟ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಅಷ್ಟೊಂದು ಜನನೇ ಬಂದ್ ಒಳಗಡೆ ಕುತ್ಕೋಬಿಟ್ಟಿರ್ತಾರೆ. ಇಟ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಹಾಗಿರುತ್ತೆ. ಇದೆಲ್ಲ ಆದ ನಂತರ ದೇವಿಗೆ ಆರತಿಯನ್ನ ಮಾಡ್ತಾರೆ.
ಇವತ್ತಿನ ವಿಡಿಯೋ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ವಿಡಿಯೋ ಹಿಂದೆ ತುಂಬ ಜನರ ಕೈ ಇದೆ, ಅಂದರೆ ಎಫರ್ಟ್ ಇದೆ, ಹಾರ್ಡ್ ವರ್ಕ್ ಇದೆ ಅಂತ ಹೇಳ್ಬೋದು. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಶಕ್ತಿ ಪಾರ್ವತಿ ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಮನೇಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ನಿಮಗೂ ನಾನು ಹಿಂದೆ ನಿಂತು ಯಾರೆಲ್ಲ ಎಫರ್ಟ್ ಹಾಕಿ ಈ ವಿಡಿಯೋ ನನಗೆ ತಲುಪಿಸಿದ್ರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.